ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಭಾಳ ವಿಶಿಷ್ಟವಾಗಿ ಕೆಲಸ ಮಾಡಿರ್ತಕ್ಕಂತಹ ಗೋಪಾಲಪ್ಪ ಒಂಟೆತ್ತು ಅವರ ಜೊತೆ ಕಳೆದ 2.5 ಗಂಟೆಯಿಂದ ನಾನು ಸಂದರ್ಶನ ಮಾಡ್ತಾಯಿದ್ದೇನೆ. ಈಗ ಸಂದರ್ಶನದ ಭಾಗವಾಗಿ 5ನೇ ಭಾಗಕ್ಕೆ ನಾನು ಪ್ರವೇಶ ಮಾಡ್ತಾಯಿದ್ದೇನೆ. ಗೋಪಾಲಪ್ಪ ಒಂಟೆತ್ತು ಅವರ 6.5 ದಶಕಗಳ ಸೇವೆಯ ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಬಹುತೇಕ ನಾನು ಇವತ್ತು ಬರೀ ದೆವ್ವ, ಈ ಪೀಡೆ, ಪಿಶಾಚಿ, ಬ್ರಹ್ಮ, ಪಿಶಾಚಿ ಈ ಥರದ ಮಾಹಿತಿಗಳನ್ನೇ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಅವು ಯಾವುವು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೋಪಾಲಪ್ಪ ಒಂಟೆತ್ತು ಅವರ ಜೊತೆಗೆ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳೋ ಮೂಲಕ ಇಲ್ಲ ಅನ್ನೋದನ್ನು ನಾನು ಪ್ರೂಫ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಇಲ್ಲ ಅವರು ಇದ್ದಾವೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ನಾನು ಮತ್ತಷ್ಟು ಮುಂದುವರಿಕೆ ಮಾಹಿತಿ ತಗೊಳ್ತಿದ್ದೇನೆ. ಗೋಪಾಲಪ್ಪ ಒಂಟೆತ್ತು ಅವರೇ, ನೀವು ದೆವ್ವಗಳನ್ನು ನೋಡಿದ್ದೀರಾ ನಿಮ್ಮ 6.5 ದಶಕಗಳ ಅವಧಿಯಲ್ಲಿ? ನೋಡಿದೀವ್ರಿ. ನಾವು ಎಲ್ಲ ಮಶಾನದಲ್ಲೇ ಹೋದಲ್ಲೇ ಅಲ್ಲಿ ಕಾಣ್ತಾವ. ಹೆಂಗ್ ಕಾಣ್ತಾವ ಅಂದ್ರೆ ನಾವು ಅಲ್ಲಿ ಎಷ್ಟು ವರ್ಷದಿಂದ ನೋಡಿದ್ರಿ? ಎಷ್ಟು ವರ್ಷದಿಂದ ನೋಡ್ತಿದ್ದೀರಿ? ನಾವು ಈಗ ನಾನು ಹುಟ್ಟಿದ 18-20 ವರ್ಷ ತನಕ ಕೂಡ ನೋಡ್ತಾ ಇದ್ದೀನಿ. 18ರಿಂದ 20 ವರ್ಷ 18ರಿಂದ 20 ಅಲ್ಲ, ನೀವು 12 ವರ್ಷದಿಂದ ನೋಡ್ತಿದ್ದೀರಾ? 12 ವರ್ಷ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀವಿ. ನಮ್ಮ ಅಪ್ಪವ್ರು ಕರ್ಕೊಂಡು ಹೋಗ್ತಿದ್ರಿಂದ ನಮ್ಮ ತಂದೆಯವರು ಈರಪ್ಪ ಯಜಮಾನ್ ಕರ್ಕೊಂಡು ಹೋಗ್ತಿದ್ದ, ಆತನಿಂದ ಹೋಗ್ತಿದ್ದೆ. ಆದ್ರೂ ಕೂಡ ಆತ ನನ್ನ ಒಳಗೆ ಕರ್ಕೊಂಡು ಗೆರಿ ಹೊಡ್ಕೊಂತಿದ್ದ. ಒಂದು 6 ಫೂಟು ಒಂದು 10 ಫೂಟ್ ಗೆರಿ ಹೊಡಿತಿದ್ದ, ಗೆರಿ ಸುತ್ತ ರೌಂಡು. ಯಾಕೆ ನನ್ನ ಅಲ್ಲಿ ನಿಂದ್ರಿಸ್ತಿದ್ದ, ಆತ ಅದ್ರಾಗ ನಿಂದಿರ್ತಿದ್ದ. ಎಂತೂ ಅವೆಲ್ಲ ಸ್ಮಶಾನದಾಗ ಏನೋ ಪದ್ಧತಿ, ನಮ್ಮ ಪದ್ಧತಿ ಸುಡುಗಾಡೆ ಪದ್ಧತಿ ಏನು ಮಾಡೋದಾವು ಅದೆಲ್ಲ ನಾವು ವಾಶ ಮಾಡಿಕೊಂತಿದ್ವಿ. ಬಾಡಿಗೆ ವಾಶ ಮಾಡಿಕೊಂಡ ಮೇಲೆ ಅವೆಲ್ಲ ಸುತ್ತ ಬರ್ತದ್ದು ದೇವಗಳು, 4-5 ದೇವಗಳು ಬರ್ತದ್ದು ಸುತ್ತ. ಮಣ್ಣು ಒಗೆಯೋದು, ನಾವು ಹೋದಾಗ ಮಣ್ಣು ಒಗೆಯೋದು, ಕಲ್ಲು ಒಗೆಯೋದು, ಅದ್ರಸೋದು, ಒಂದು ರೂಪ ಕಾಣೋದು. ಏನ್ರಿ ನಾಯಿ ರೂಪಾಯಿ ಬರೋದು ಕಾಲಾಗ ಬರ್ತಾ ಇರ್ತಾವ, ಒಂದು ಬೆಕ್ಕಿನ ರೂಪಾಯಿ ಬರ್ತಿರ್ತ. ಏನ್ರಿ ಒಂದು ಏನೋ ನಾನಾ ರೂಪಗಳು ಬರೋದು, ಮನುಷ್ಯ ರೂಪ ಆಗಿ ಬರೋದು. ಮನುಷ್ಯ ಬಾಲ್ಯದಲ್ಲಿದ್ದಾಗ ಸಣ್ಣ ಯೌವನಕ್ಕೆ ಬಂದಾಗ ಅವನು ಅದೇ ರೂಪನೇ ಅದೇ ಕಾಣ್ತದ್ದು. ಕಂಡ್ರು ಕೂಡ ನಾವು ನಮ್ಮ ಗುರುಗಳು ಒಂದು ಮಂತ್ರ ಜಪಿಸಿ, ನಮ್ಮ ಅಪ್ಪವರು ನಮಗೆ ಸುಡಗಾಡಿಸಿದ್ದ ಗುರುಗಳು ಅದನ್ನು ಜಪ ಕಲಿಸಿದ್ರು. ಸುಡಗಾಡ ಮಂತ್ರ ಜಪದಿಂದ ಸುಡಗಾಡ ಗುರುಗಳಿಂದ ಅಮೃತ ಶಿಷ್ಟಿ ಒಳಗೆ ಎಡರಾವ ಎಡಮಂದಿರಿ ರಾಮ ಎಡಕ ಬರ್ತದೆ ಎಡಕ ಹೋಗ್ಬೇಕು, ಬಲಕ್ತದ್ದು ಬಲಕ ಹೋಗ್ಬೇಕು, ದೆವ್ವು ಬೇಡ ಪಿಚಾಚಿ ಗಾಳಿ ಗಾಚಾರ ನಮ್ಮ ಹತ್ರ ಯಾವುದು ಕಾಡಬಾರದು, ಓಂ ಪಟಸ್ಥಿವ ಅಂತಿದ್ವಿ. ಅವೆಲ್ಲ ದೂರ ಸಾಯ್ತಿದ್ವಿ, ನಮ್ಮ ಮೇಲೆ ಮೈ ಮೇಲೆ ಬರ್ತಿದ್ದೆಲ್ಲ. ಏನ್ರಿ ಆಮೇಲೆ 2ನೇ ಸಲ ಮತ್ತೆ ಪೆಂಜಾರ ಶಗರವ 3 ಪಾದ ಕಟ್ಟಿದಿ, 3 ಏಟಿಗೆ 3 ಮಂತ್ರಕ್ಕೆ ಜಳ ಅಂತಿದ್ವಿ. ಆಮೇಲೆ ಇನ್ನ ಒಂದ್ ಸಲ ಮತ್ತೆ ಸಲದಿಂದ 7 ಹಳ್ಳು ಆರಿಸ್ಕೊಂತಿದ್ವಿ. 7 ಹಳ್ಳು ಆರಿಸ್ಕೊಂಡು ಆ ಗಾಳಿ ಗಾಚಾರ ಅಂತ ಸುತ್ತ ಅಡ್ಡಾಡ್ತಿದ್ವು. ನಾವು 7 ಮಂತ್ರದಲ್ಲಿ ನಾವೀಗ ಮಂತ್ರ ಜಪಿಸಿದನಲ್ಲ, ಆ ಮಂತ್ರ ಜಪಿಸಿದಲ್ಲಿ 7 ಹಳ್ಳು 4 ದಿಕ್ಕಿಗೆ ಆಗ್ತದೆ, ಒಂದೊಂದು ಆಗ್ತಿದ್ವಿ. ಪಶ್ಚಿಮಕ್ಕೆ ಒಂದು ಹಾಕ್ತಿದ್ವಿ, ಪೂರ್ವಕ್ಕೆ ಒಂದು ಹಾಕ್ತಿದ್ವಿ, ಮತ್ತೆ ಉತ್ತರಕ್ಕೊಂದು ಹಾಕ್ತಿದ್ವಿ, ದಕ್ಷಿಣಕ್ಕೊಂದು ಹಾಕ್ತಿದ್ವಿ. 3 ಹಳ್ಳು ಉಳಿದಿರ್ತಾವ ನಮ್ಮ ಕೈಯಾಗ. 3 ಹಳ್ಳು ನಮ್ಮ ಕೈ ಇಟ್ಕೊಂತಿದ್ವಿ, ಆದ್ರೆ ಕಳಿತಿದ್ದಿಲ್ಲ ನಾವು. ಆ 3 ಹಳ್ಳು ನಮ್ಮ ಕಡೆ ಇರ್ತದ್ದು. ಅದರಲ್ಲೇ ಶಿಲಸಿದ್ಧಾಂತ ಪೂಜೆ ಅಂತ ಇತ್ತು. ಶಿಲಸಿದ್ಧಾಂತ ಪೂಜೆ, ಆ ಶಿಲಸಿದ್ಧಾಂತ ಪೂಜೆಗಳೆಲ್ಲ ಮಾಡಿಕೊಂಡು ನಮ್ಮ ನಿಯಮ ನೀತಿಗಳು ಏನಿರ್ತಾವ ಅದನ್ನ ಮಾಡಿಕೊಂಡು ಹೊರಗೆ ಬಂದು ಆ ಹಳ್ಳು ಹಿಡ್ಕೊಂಡು ನಾವು ಬರ್ತಿದ್ವಿ. ಅವು ನಮ್ಮ ಹತ್ರ ಬರ್ತಿದ್ದಿಲ್ಲ. ಏನ್ರಿ 4 ದಿಕ್ಕಿಗೆ 4 ಬರ್ಲಾರ್ದಂಗ ಮಾಡಿದ್ವಲ್ಲ, ಅವು ದಿಕ್ಕಿಗೊಂದು ಹೋಗ್ತಿದ್ವು. ಆ 3 ಹಳ್ಳು ನಮ್ಮ ಕೈಗೆ ಹಿಡ್ಕೊಂಡು ನಾವು ಬಂದು ದಾರಿಗೆ ಬಂದ್ಮೇಲೆ ಆ ದಾರಿ ಬಿಟ್ಟು ಒಂದು ಹೊಲದಷ್ಟು ಹೋಗ್ತಿದ್ವು. ಮುಂದಕ್ಕೆ ಹೋಗಿ ಆ ಕಡೆ ಸುಡಗಾಡಿ ಕಡೆ ಹೋಗೋದು ಬರ್ತಿದ್ವಿ. ನಮ್ಮಿಂದ ಬರ್ತಿದ್ದಿಲ್ಲ, ಅಲ್ಲಿ ಮುಗಿತು ಅಂತ ಅದು ಮುಕ್ತಿ ಆಗಿದೆ. ಆಮೇಲೆ ಮನುಷ್ಯ ಸತ್ತಾದ್ಮೇಲೆ ಶವ ಒಯ್ತಾ ಇರ್ತಾರೆ, ಮನೆಯಿಂದ ಸೀದಾ ಸ್ಮಶಾನ ಹೋಗ್ತಾರೆ. ಆ ಶವ ಒಯ್ಯುವಾಗ ರಾಗಿ ಕಾಳು ಹಾಕ್ತಾರೆ, ರಾಗಿ ಕಾಳು ಬಿತ್ತಿಯೋ ಅಂತ ಹೋಗ್ತಾರೆ. ಯಾಕೆ ಅದು? ನವಣಿ ಬಿತ್ತಾರ, ರಾಗಿ ಬಿತ್ತಾರ, ನವಣಿ ಬಿತ್ತಾರ. ನವಣಿ ಬಿಚ್ಚೋದು ಹೆಚ್ಚು. ನವಣೆ ಅದು ಅನುಮಾನ. ಹೆಂಗಂದ್ರೆ ಈ ನವಣೆ ಹಾಕಿದ್ರೆ ಈ ಗಾಳಿ ನಮ್ಮ ಮನೆಗೆ ಬರಂಗಿಲ್ಲ. ಗಾಳಿ ಆಗಿ ದೆವ್ವಾಗಿ ಮನೆಯವರು ಅನುಮಾನ ಇರುತ್ತೆ ಸ್ವಲ್ಪ. ಇದರಲ್ಲಿ ಮೇವು ಸರಿಯಾಗಿ ನವಣಿ ಬಿತ್ಕೊಂತ ಹೋದ್ರೆ ಆ ನವಣಿ ಸರಿಯಾಗಿ ಬರಂಗಿಲ್ಲ. ನವಣಿ ಎಲೆ ಹಾಕ್ಯಂತು ಎಲೆ ಹಾಕ್ಯಂತೀವಲ್ಲ, ಆ ಎಲೆ ಒಂದೊಂದು ಎಲೆ ಹಾಕೊಂಡು ಒಂದೊಂದು ಇದಕ್ಕೆ ಹಂಗ ಬಿತ್ಕೊಂತ ಹೋಗ್ಬಿಡ್ತಾರೆ. ಆ ಗಾಚಾರ ನಮ್ಮ ಮನೆಗೆ ಬರಬಾರ್ದು. ಅವಲ್ಲೇ ಸುಡಗಾಡ್ಯಾಗ ವಾಶ ಆಗಿ ಸ್ವರ್ಗಕ್ಕೆ ಹೋಗ್ಬೇಕು ಭಗವಂತನ ಹತ್ರ.
ನೀನು ಎಲ್ಲ ಮಾಡಿದಪ್ಪ, ಎಲ್ಲ ಟ್ಯಾಗ್ ಮಾಡಿಕೊಂಡು ಹೋಗಿದ್ದಿ, ಎಲ್ಲ ನಡೆದ ದೇವ ಕವಿನ ನೇಮಕ್ಕೆ ಅದನ್ನ ನವಣಿ ಬಿತ್ತಾರೆ, ರಾಗಿ ನವಣೆ ಬಿತ್ಕೊತಾರೆ, ಬಿತ್ತಾರೆ, ಎಲಿ ಅವೆಲ್ಲ ಬಿತ್ಕೊಂಡು ಹೋಗ್ತಾರ. ಅದೇನು ಬರ್ಲಾರ್ದಂಗೆ ಅಲ್ಲಿ ಸಿದ್ಧಿ ಶಾಂತಿ ಇರ್ತ, ಮನೆಗೆ ಬರಂಗಿಲ್ಲ. ಒಂದು ಸಿದ್ಧಿದಾಗಿ ಧೈರ್ಯವಾಗಿದ್ದದ್ದು ಬರ್ತ ಒಂದೊಂದು ಬರ್ತ ಒಂದೊಂದು ನನಗೆಲ್ಲ ಅದ ದಾರಿ ತೋರಿಸ್ಯಾರ, ನವಣ್ಯಾಕಿ ದಾರಿ ತೋರಿಸ್ಯಾರ. ನನ್ನ ಶಿವನ ಮಠಕ್ಕೆ ಹೋಗ್ಬೇಕಂತೇಳಿ, ಅಲ್ಲೇ ಭಗವಂತನ ಹತ್ರ ಹೋಗ್ಬೇಕಂತೇಳಿ, ಸ್ವರ್ಗದಲ್ಲಿ ಮುಟ್ಟಬೇಕು ನಾನು ಅಂತೇಳಿ ಸ್ವರ್ಗಕ್ಕೆ ಹೋಗಿ ಭಗವಂತನದಲ್ಲೇ ನೀನು ಏನು ಕೆಲಸ ಹೇಳ್ತೀಯಪ್ಪ ಆ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಭಗವಂತನ ನಾನು ಗಾಳಿ ಆಗೋದಲ್ಲ, ಗಾಚಾರ ಆಗೋದಲ್ಲ, ದೆವ್ವ ಆಗೋದಲ್ಲ ಅಂತೇಳಿ ಶಿವನ ಪಾದ ಹಿಡ್ಕೊಂಡು ಬರುತ್ತೆ. ಓಕೆ 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 ನೋಡಿ, ಆ ದೆವ್ವ ನನಗೆ ಮನೆ ದಾರಿ ತೋರಿಸ್ರಿ ಅಂತೇಳಿ ಹುಡ್ಕೊಂಡು ಬರ್ತವೆ ಮನೆ ತನಕ ನೇಮ ಮಾಡಿಕೊಂಡು ನಾನು ದಾರಿ ತೋರಿಸ್ಯಾರ. ಆತ್ಮಗಳು ಒಂದೊಂದು ತ್ಯಾಗ ಮಾಡಿದ್ದು, ಮನೆಗೆ ಹೋದ್ರೆ ಏನು ಸಿಗಂಗಲ್ಲ, ಭಗವಂತನಲ್ಲಿ ಹೋಗಿ ನಾನು ಸ್ವರ್ಗದಲ್ಲೇ ನಾನು ಆಗಿನಿ, ಮತ್ತೆ ದೇವವಾಗಿ ಮಾಡಿ ಅನಿಸ್ಕೊಂಡ್ರೆ ಉಪಯೋಗ ಅಂತೇಳಿ ಅದು ತ್ಯಾಗ ಮಾಡಿ ಅದು ಅನ್ಕೊಂಡು ಅದು ಭಗವಂತನಲ್ಲಿ ಹೋಗಿ ಭಕ್ತಿ ಪಡೆದು ಅಲ್ಲೇ ವಾಸಿ ಆಗಿರ್ತದೆ. ನಿಮಗಂತೂ ಕಣಿ ಕಾಣಿಲ್ಲ, ಯಾವ ದೇವಗಳು ನಿಮಗಂತೂ ಕಣಿ ಕಾಣಿಲ್ಲ. ದೇವು ಕಾಣ್ತಾವ ಹೆಂಗಂದ್ರೆ ನಾವು ವಾಶ ಪೂಜೆಗೆ ಹೋಗ್ತೀವಲ್ಲ ಮಶಾನಕ್ಕೆ, ಈಗ ಡ್ರೆಸ್ ಹಾಕೊಂಡು ಸೀರೆ ಹಾಕೊಂಡು ಬರ್ತಾವ, ಹೆಣ್ಮಕ್ಳಾದ್ರೆ ಸೀರೆ ಹಾಕೊಂಡು ಬರ್ತಾವ, ಗಣ ಮಕ್ಳಾದ್ರೆ ಅಂಗಿ ಪ್ಯಾಂಟು ಪೀಸು ದೋತ್ರ ಹುಡ್ಕೊಂಡು ಬರ್ತಾವ. ಗಣಮಕ್ಳಾದ್ರೆ ಹೆಣ್ಮಕ್ಳು ಕಾಣ್ತಾವೆ, ಹೆಣ್ಮಕ್ಳು ಕಾಣ್ತದೇವು, ಗಂಡು ಮಕ್ಳು ಕಾಣ್ತಾವ ದೇವು. ಏನ್ರಿ ಅವ್ರು ಡ್ರೆಸ್ ಹಾಕೊಂಡು ಅವ್ರು ಸತ್ತಾಗ ಡ್ರೆಸ್ ಹಾಕೊಂಡು ಸತ್ತಿರ್ತಾರ, ಆ ಡ್ರೆಸ್ ಅವ್ರಿಗೆ ಪ್ರತ್ಯಕ್ಷ ಕಾಣಬೇಕದು. ಏನ್ರಿ ಹಿಂಗ. ಓಕೆ, ಈಗ ನೀವು ಎಂತಾದ್ರೂ ಬಿಡಿಸಿದ್ದೀರಾ ದೇವ್ರನ್ನ? ಬಿಡಿಸಿವಿ ಸರ್. ಏನೋ ಅಷ್ಟೊಂದು ಹೊರಗಿಂದು ಅದು ಧೈರ್ಯ ಆದ್ರೆ ಧೈರ್ಯ ಇಲ್ಲಾರ್ದಾದ್ರೆ ಓಡಿ ಹೋಗುತ್ತೆ ನಮ್ಮನ್ನು ನೋಡಿ. ಹೆಂಗ್ ಹೋಗುತ್ತಂದ್ರೆ ಅದಕ್ಕೊಂದು ನಾವೊಂದು ಅಲ್ಲಿ ಹೋಗಿ ಜಪ ಮಂತ್ರಗಳು ನಮ್ಮ ಸಿದ್ಧಿಗಳು ಇರ್ತಾವ, ನೇಮಗಳು ಅಷ್ಟಂತೂ ಮಾಡ್ತೇವೆ. ಅದನ್ನ ನೋಡಿ ಅಂಜಿಕೆ ಬಿದ್ದು ಅದು ಓಡಿ ಹೋಗುತ್ತೆ. ಅದು ಅಂಜಿಕೆ ಇಲ್ಲಾರ್ದು ಒಳಗಿನ ಗಪ್ಪನ ಸೇರಿ ಬಿಡುತ್ತದೆ. ಅದಕ್ಕೆ ಏನಾಗ್ತೀವಿ, ನಾವು ಒಂದು ನಿಜ ಪೂಜೆ ಮಾಡಿ ಯಂತ್ರನೋ ನಮ್ಮ ಕೈಲಿನ ದಾರನೋ ಮಂತ್ರಿಸಿ ಅದನ್ನ ಕಾವು ಕಟ್ಟು ಮಾಡಿ ಅವ್ರಿಗೆ ಕೊಟ್ಟು ಹೋಗ್ತೀವಿ. ಆ ಮಂತ್ರ ಶಕ್ತಿಯಿಂದ ದೂರ ಆಗುತ್ತೆ. ಈಗ ಗೋಪಾಲಪ್ಪ ಒಂಟೆತ್ತು ಬರೀ ಸ್ಮಶಾನಕ್ಕಾಯಲ್ಲ, ಸುಡುಗಾಡಲ್ಲಿ ಸಮಾಧಿಗಳಿಗೆ ರಕ್ಷಣೆ ಮಾತ್ರ ಮಾಡಲ್ಲ, ಜನರ ಭವಿಷ್ಯನ ಹೇಳ್ತಾರೆ ಅಂತ ಒಂದು ಮಾಹಿತಿ ಇದೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ? ಜನರ ಭವಿಷ್ಯ ಹೇಳ್ತಂದ್ರೆ ಏನೋ ನಮ್ಮ ಮೊದಲು ಸುಡಗಾಡಿಸಿದ್ದ ಗುರುಗಳು ಮಕ್ಕದ ಮೇಲೆ, ಈಗ ಇಂಗ್ಲಿಷ್ ಅಂದ್ರೆ PhD ಮೇಲೆ ಅಂತಾರ, ಕನ್ನಡದ ಒಳಗೆ ಮಕ್ಕದ ಮೇಲೆ ಗುರುತು ಹಿಡಿದು ಭವಿಷ್ಯ ಕಾಲ ಇವರು ಮನುಷ್ಯನಾಗ ಇದೇ ಐತೆ, ಕಷ್ಟ ಇದೆ, ನಿಷ್ಠೆ ಇದೆ, ಇದೇ ಕೆಲಸ ಮಾಡ್ಬೇಕಂತ ಐತೆ, ಜಾಬ್ ಮಾಡೋದಾಗಲಿ ನೌಕರಿದ್ದು ವಿಚಾರದಾಗದ, ಏನ್ರಿ ಜಮೀನ್ ಅದಾದ್ರೆ ಹೊಲದ ಕೆಲಸದಾಗ ನಿಮ್ಗೆ ತೊಂದರೆ ಇದೆ, ವ್ಯವಹಾರದ ಎಷ್ಟು ಮಾಡ್ಬೋದ್ರಾಗ ವ್ಯವಹಾರದಾಗ ಇಷ್ಟ ಐತೆ ಅಂತೇಳಿ ಸ್ವಲ್ಪ ಅದ್ರ ಮಾಹಿತಿ ನಮ್ಮ ಸುಡಗಾಡಿಸಿದ್ದಂದು ವಶದ್ದು ಮಾಹಿತಿ ಗೊತ್ತಾಗುತ್ತೆ ಸರ್. ಅವ್ರ ಮಕ್ಕ ನೋಡಿದ ತಕ್ಷಣ ಅವ್ರೇನೋ ಕೈ ನೋಡೋದು ಕೊಟ್ರೆ ಕೈ ನೋಡ್ತೇವೆ, ಕೈ ನೋಡ್ಲಿಕ್ಕಂದ್ರೆ ಮಕ್ಕದ ಮೇಲೆ ಹೇಳಿ ಕೊಡ್ತಾವ ಅವ್ರದ್ದು ಜ್ಯೋತಿಷ್ಯ ಮಕ್ಕದ ಮೇಲೆ ಹೇಳಿ ಶಾಸ್ತ್ರ. ಈಗ ಗೋಪಾಲಪ್ಪ ಒಂಟೆತ್ತು ಅವರು ಕಲೆ ಮತ್ತು ಬದುಕಿನ ಜೊತೆಗೆ ಜನರಿಗೆ ಧೈರ್ಯ ನೀಡುವಂಥ ಕೆಲಸದ ಜೊತೆಗೆ ಈ ನೀವು ಎಲೆಕ್ಷನ್ಗೆ ನಿಲ್ಲುವಂಥ ಅಭ್ಯರ್ಥಿಗಳು ನಿಮ್ಮ ಹತ್ರ ಬಂದು ಮಾಹಿತಿ ಕೇಳ್ತಾರೆ ಅಂತ ನಿಜವಾ? ಕೇಳ್ತಾರೆ ಸರ್. ಏನೋ ಒಂದು ಎಲೆಕ್ಷನ್ ಸಲುವಾಗಿ ಪಂಚಾಯತಿದು, ಗ್ರಾಮ ಪಂಚಾಯತಿದು, ತಾಲೂಕ್ ಪಂಚಾಯತಿದು, ಜಿಲ್ಲಾ ಪಂಚಾಯತಿದು, MLA ಸಾಹೇಬ್ರದು, ML ಸಾಹೇಬ್ರದು, MP ಸಾಹೇಬ್ರದು ಬಂದು ಕೇಳ್ತಿರ್ತಾರೆ. ಕೇಳಿದ್ರೆ ನಮ್ಮ ಲೆಕ್ಕ ಹಾಕ್ಯಂತೀವಿ. ನೀವೇ ಹೋಗ್ತೀರಾ ಅವರೇ ಬರ್ತಾರೆ ನಿಮ್ಮ ಹತ್ರ? ಬರ್ತಾರೆ. ಅವರು ನಂಬಿಕೆ ದೋಸ್ತಾನದಿಂದ ಹೆಂಗಂದ್ರೆ ಮೊದಲಿಂದ ಹೇಳಿಕೆಂತ ಬಂದಿರ್ತವಲ್ಲ, ಅವ್ರಿಗೆ ಹೇಳಿಕೆಂತ ಬಂದಿರ್ತೀವಿ. ಬಂದ ಮೇಲೆ ಏನೋ ನಮ್ಮ ಮನುಷ್ಯ ಸುಡಗಾಡಿಸಿದ್ದ, ಗೋಪಾಲಪ್ಪ ಚಲೋ ಇದ್ದ, ಆತನ ವಾಣಿದಿಂದ ಕೇಳ್ಬೇಕು ಹೆಂಗೈತೆ ಹೆಂಗೆಲ್ಲ, ರಾಜಕೀಯದಲ್ಲಿ ಗೆದ್ದು ಬರ್ತವೋ, ಸೋಲೈತೋ ಗೆಲುವೈತೋ ಅನ್ನತಕ್ಕದ ಅವ್ರ ಭಾವನೆದಿಂದ ಬರ್ತಾರೆ. ಬಂದ ಮೇಲೆ ನಾವು 2 ಲೆಕ್ಕ ಹಾಕಿ ಹೇಳ್ತೀವಿ. ಅವ್ರ ಗೆಲುವು ಅನ್ನತಕ್ಕದ್ದು ಇರ್ತಾವ, ಗೆಲ್ತಾರೆ ಒಂದೇದು. ಮತ್ತೆ ಅವ್ರ ರಾಜಕೀಯ ಪರಿಚಯ ಇದ್ದ ಮನೆಗೆ ನಾವು ಹೋಗ್ತೀವಿ, ಮಾತಾಡಿಸ್ಬೇಕಂತ ಹೇಳಿ ಹೋಗ್ತೀವಲ್ಲ. ಭಾಳ ದಿವಸಕ್ಕೆ ಒಂದು 6 ತಿಂಗಳಿಗೋ ಏನ್ರ 3 ತಿಂಗಳಿಗೋ 4 ತಿಂಗಳಿಗೋ ನಾವು ಹೋಗ್ತೀವಿ. ಅವ್ರು ಕೂಡ ಟೈಮ್ ಕರೆಸ್ತಾರೆ. ಓಕೆ, ಈ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ZP ಮತ್ತು ನಗರಸಭೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲುವಂಥ ಅಭ್ಯರ್ಥಿಗಳು ನಿಮ್ಮ ಹತ್ರ ಬಂದು ಕೇಳಿದಾಗ ನೀವು ಹೇಳಿದ ಮಾತ್ರ ಸತ್ಯ ಆಗಿದೆಯಾ? ಅಯ್ಯೋ ಸರ್, ಏನೋ ಒಂದು ದೃಷ್ಟಿ ಯಾವಾಗನೋ ಸ್ವಲ್ಪ ಅವರು ಬಲ ಇದ್ದಾಗ ಗೆದ್ದು ಬಂದಾವ, ಬಲ ಇಲ್ಲದಾಗ ಸ್ವಲ್ಪ ಸೋತು ಬಂದಾವ. ಸೋತು ಗೆಲುವು ಎರಡೂ ಅದಾವಲ್ಲ ಸರ್. ಸೋಲು ಗೆಲುವು ಎರಡು ಅದಾವ. ಈಗ ಕಾವಿ ಧರಿಸಿದಂತಹ ಸ್ವಾಮೀಜಿಗಳು ಹೇಳುವ ಮಾತಿಗೂ
ಒಬ್ಬ ಸುಡುಗಾಡಿಸಿದ್ದ ಹೇಳುವ ಮಾತಿಗೂ ಅಂತರ ಇದೆ. ಸ್ವಾಮಿ ಶಿವಯೋಗಿ ಆಗಿರ್ತಾರೆ, ಸಂತರಾಗಿರ್ತಾರೆ, ಅವರು ಎಲ್ಲವನ್ನು ತಿಳಿಸಿರ್ತಾರೆ, ಎಲ್ಲವನ್ನು ಜಯಿಸಿರ್ತಾರೆ. ಅಂಥವ್ರಿಗೆ ಮಾತ್ರ ಭವಿಷ್ಯ ಹೇಳೋಕ್ಕೆ ಸಾಧ್ಯ. ಇನ್ನು ಕಲೆ ಮಾಡೋನಿಗೆ ಭವಿಷ್ಯ ಹೇಳೋಕ್ಕೆ ಬರಲ್ಲ ಅನ್ನುವಂಥ ಮಾತಿದೆ. ಅದಂದ್ರೆ ಕಲಿ ಮಾಡೋರಿಗೆ ಭವಿಷ್ಯ ಹೇಳೋದಂತ ಇಲ್ಲ ಅಂತ ಅಂತಾರಲ್ಲ. ಅದು ಮನಬುದ್ಧಿಲಿಂದ ನಮ್ಮ ಗುರುಗಳು ವಿದ್ಯೆ ಪುರುಷರು ಪೂಜಿದಾಗ ಏನು ನಮ್ಮ ಮಕರ ನಕ್ಷತ್ರ ನೋಡಿ ಈ ತಿಪ್ಪಲ ಐತಿ, ಇದು ರಾಜಕೀಯದ ಭವಿಷ್ಯ ಐತೆ, ವ್ಯವಹಾರದ ಭವಿಷ್ಯ ಐತೆ, ಜಮೀನಿನ ಭವಿಷ್ಯ ಐತೆ, ಲಕ್ಷ್ಮಿ ಸ್ವಲ್ಪ ಕಳ ಅಡಚಣೆ ಆಗಿರ್ತದೆ ಅವ್ರಿಗೆ, ಲಕ್ಷ್ಮಿ ದರಿದ್ರ ರಾವು ಸ್ವಲ್ಪ ವಿರುದ್ಧ ಆಗಿರುತ್ತೆ, ಆಗಂಗೆಲ್ಲ ಲಕ್ಷ್ಮಿ ವಶ ಆಗುತ್ತೆ ಹೇಳ್ರಿ ಅಂತೇಳಿ ವಾಣಿಲಿಂದ ನಾವು ಶುದ್ಧಾಗಿ ಹೇಳಿ ಹೋಗ್ತೀವಿ. ಅದು ಕೆಲಸಗಳು ಆಗ್ತಾವ. ಓಕೆ ಓಕೆ ಗೋಪಾಲಪ್ಪ, ಈಗ ಇಷ್ಟೆಲ್ಲ ಹೇಳ್ತೀರಿ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನಮ್ಮ ಕ್ಯಾಮ್ರಾಮನ್ ಕೂತಿದ್ದಾರೆ, ನಮ್ಮ ಬಗ್ಗೆ ಹೇಳಿ ನೋಡೋಣ. ನಾನು ಅದನ್ನು ಸುಳ್ಳಾಜ್ ಹೇಳ್ತೀನಿ. ನಿಮ್ಮದು ನೋಡ್ರಿ, ನಿಮ್ಮ ಕೆಲಸದಂದ್ರೆ ನೀವು ಗುರು ಬಲದಿಂದ ಚೆನ್ನಾಗೈತೆ, ಓಕೆ, ಹಣ ಬಲದಿಂದ ಇಲ್ಲ. ಓಕೆ, ಹಣದ ಬಲದಿಂದ ಏನು ಮಾಡಿದ್ರೆ ಕೂಡ ಕೈಗಿಲ್ಲ. ವಿದ್ಯೆ ಬಲನೂ ಸಾಕಷ್ಟು ಐತಿ, ಬುದ್ಧಿ ಬಲನೂ ಸಾಕಷ್ಟು ಐತಿ. ಯಾವ ಮನುಷ್ಯನಲ್ಲೇ ನಿಜವೂ ಸುಳ್ಳು ಅನ್ನೋದು ನೀವು ಗುರ್ತು ಹಿಡಿತೀರಿ. ನೀವು ಜ್ಯೋತಿಷ ಶಾಸ್ತ್ರಗಳನ್ನು ನೀವು ಎಲ್ಲ ಮಕ್ಕದ ಮೇಲೆ ಹೆಂಗಂದ್ರೆ ಯಾವ ಆಫೀಸರ್ ಆಗಲಿ, ಯಾವ ವ್ಯಕ್ತಿವಾಗಲಿ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಅಂತ ಅವ್ರ ಪೇರ್ ಮೇಲೆ ಗುರುತಿಡೋದು ನೀವು ಹೇಳೋಂಥ ಶಕ್ತಿ ನಿಮ್ಮ ಮನೋಭಾವನೆಯಾಗ ಐತೆ ಏನ್ರಿ. ಆದ್ರೂ ಲಕ್ಷ್ಮಿ ಬಲ ನಿಮ್ಮ ಕಡೆ ಇಲ್ಲ, ಏನು ಮಾಡಿದ್ರು ಕೂಡ ಕೈಗೆ ಹತ್ತಲಾರ್ದಂಗಾಗೈತೆ. ಆದ್ರೂ ನಿನ್ನ ಮನುಷ್ಯನಾಗ ಏನೈತೆ, ಅದು ಮಾಡಿದ್ದಲ್ಲ ನನ್ನ ಕೈಗೆ ಹತ್ತಲಿಲ್ಲ ಬಿಡಪ್ಪ, ದೇವ್ರು ಭಗವಂತ ಕೊಡ್ಲೆ, ಆ ಭಗವಂತ ಕೊಟ್ಟಾಗ ನನಗೆ ಕೂಡಿ ಬರಲ್ಲ ಅಂತೇಳಿ ತ್ಯಾಗ ಮಾಡಿ ಕುಂತಿ ಬಿಟ್ಟು ಮನಸ್ಸು ಏನು ಸರ್, ಆ ಭಗವಂತ ಎಲ್ಲಿ ಕೊಡ್ತಾನೆ ನಡೆಸ್ಕೊಳ್ಳಿ ಅನ್ನೋದೊಂದು ಮನುಷ್ಯನಾಗ. ಖಂಡಿತ ಗೋಪಾಲಪ್ಪ ಹೊಂಟೆತ್ತವರು ನನ್ನ ಬಗ್ಗೆ ಹೇಳಿದ್ದು ಖಂಡಿತ ಸುಳ್ಳು. ಅವರ ಮಾತುಗಳನ್ನು ನಾನು ನಂಬೋದಿಲ್ಲ. ಯಾಕೆಂದರೆ ನಾನು ಈ ಥರದ ವಿಷಯಗಳಲ್ಲಿ ನಂಬಿಕೆ ಮತ್ತು ವಿಶ್ವಾಸ ನನಗಿಲ್ಲ. ಅದು ಅವರ ನನ್ನ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ, ನನ್ನ ಮನಸ್ತೃಪ್ತಿಗೆ ಪಡಿಸಲಿಕ್ಕೆ ಈ ಮಾತನ್ನು ಹೇಳಿದ್ದಾರೆ ಅಂತ ನನ್ನ ಭಾವನೆ. ನನ್ನ ಉದ್ದೇಶ ಇಷ್ಟೇ, ಒಬ್ಬ ಜನಪದ ಕಲೆ, ಸುಡುಗಾಡಿಸಿದ್ದರ ಕಲೆಯನ್ನು ಜನರಿಗೆ ಪರಿಚಯಿಸುವುದು ಮತ್ತು ಕಲಾವಿದನ ಬದುಕನ್ನು ಜನರಿಗೆ ಹೇಳುವುದು ನನ್ನ ಆಶಯ, ನನ್ನ ಟೀಮಿನ ಆಶಯ. ಹೀಗಾಗಿ ನಾನೇ ಬರೆದಿರ್ತಕ್ಕಂತಹ ಸುಡುಗಾಡಿಸಿದ್ದ ಮತ್ತು ದೆವ್ವ ಎನ್ನುವಂಥ ಆತ್ಮಕಥೆಯನ್ನು ನಾನೇ ಬರೆದಿದ್ದು. ಆ ಕತೆ ಅವರ ಬದುಕಿನ ಎಲ್ಲ ಒಟ್ಟು ನೋಟವನ್ನು ಕಟ್ಟಿಕೊಡುವಂತಹ ಒಂದು ಆತ್ಮಕಥೆಯನ್ನು ಬರೆದಿದ್ದು. ಆ ಆತ್ಮಕಥೆಗೆ ನಾಡೋಜ ಗೋರು ಚನ್ನಬಸಪ್ಪ ಮತ್ತು ಇನ್ನೊಬ್ಬ ದೊಡ್ಡ ಜಾನಪದ ತಜ್ಞರು ಅದನ್ನು ಮುನ್ನುಡಿ ಮತ್ತು ಬೆನ್ನುಡಿ ಬರ್ತಿದ್ದಾರೆ. ಆ ಪುಸ್ತಕದ ಭಾಗವಾಗಿ ಈ ಸಂದರ್ಶನ ಮಾಡಿದ್ದೇನೆ. ಇದು ಓನ್ಲಿ ಕಲೆ ಮತ್ತು ಕಲಾವಿದನ ಬದುಕನ್ನು ಅನಾವರಣಗೊಳಿಸುವಂಥ ಇದೊಂದು ಪ್ರಯತ್ನ. ಈ ಸಂದರ್ಶನ ನಿಮಗಾಗಿ ಈ ನಿಮ್ಮ ಅಭಿಪ್ರಾಯ, ನಿಮ್ಮ ನಿಲುವು, ಈ ಸಂದರ್ಶನದ ನಿಲುವು ಮತ್ತು ನಿರ್ಧಾರಗಳು ನಿಮ್ಮ ವಿವೇಚನೆಗೆ, ನಮ್ಮ ಪ್ರೇಕ್ಷಕರ ವಿವೇಚನೆಗೆ ಬಿಡ್ತಿದ್ದೇನೆ. ಇವ್ಯಾವು ಕೂಡ ಪ್ರಸ್ತುತ ಅಲ್ಲ. ಒಂದು ಕಲೆಯನ್ನು ಪರಿಚಯ ಮಾಡುವಂಥ ಕೆಲಸ ಮಾಡಿದ್ದೇನೆ. ಗೋಪಾಲಪ್ಪ ಹೊಂಟೆತ್ತವರಿಗೆ ತುಂಬ ಅಭಿಮಾನಿಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಶನಕ್ಕೆ ಬಂದು ತುಂಬ ಮುಕ್ತವಾದ ಮಾತುಗಳನ್ನು ಹೇಳಿದಂಥ ನಮ್ಮ ಹಿರಿಯ ಜೀವ, 75 ವರ್ಷದ ಹರೆಯದ ಒಬ್ಬ ದೊಡ್ಡ ಕಲಾವಿದ, ಸೃಜನಶೀಲ ಮನಸ್ಸುಳ್ಳಂತಹ ಒಬ್ಬ ವ್ಯಕ್ತಿ, ಚಲನಶೀಲತೆ ಇರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಸಂದರ್ಶನ ಮಾಡಿದ್ದು ತುಂಬ ಅಭಿಮಾನ ಅನಿಸ್ತು. ಗೋಪಾಲಪ್ಪ ಹೊಂಟೆತ್ತವರಿಗೆ ತುಂಬ ನಮಸ್ತೆ ಸರ್. ನಮಸ್ತೆ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್.